ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನ್ನೋದ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಅರ್ಲಿ ಮಾರ್ನಿಂಗು ಬೇಗ ಎದ್ಬಿಟ್ಟು ಹೂವು ಎಲ್ಲ ಕಿತ್ತಿಟ್ಬಿಟ್ಟು ಕ್ಯಾರೆಟು ಮತ್ತು ಎಲೆಕೋಸಿತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಇವತ್ತು ಒಂದು ಒಳ್ಳೆ ಉಪ್ಮಾ ಮಾಡ್ತೀನಿ, ಹೆಲ್ತಿ ಕೂಡ. ಸೊ ಯಾಕೆ ಇಷ್ಟು ಬೇಗ ಉಪ್ಮಾ, ಅದು ಸಂಡೇ ಬೇರೆ. ಇವತ್ತು ಪೂರ್ವಿಗೆ ಕೋಚಿಂಗ್ ಕ್ಲಾಸ್ ಇದೆ, ಹಾಗಾಗಿ 7:15ಗೆಲ್ಲ ಮನೆ ಬಿಡ್ತಾಳೆ. ಅಷ್ಟರೊಳಗಡೆ ತಿಂಡಿ ಆಗಬೇಕು ಅಂದ್ಬಿಟ್ಟು ಈ ತಿಂಡಿ ಮಾಡಿದ್ದೀನಿ. ಜೊತೆಗೆ ಲಂಚ್ಗೂ ಕೂಡ ಸ್ವಲ್ಪ ಕಟ್ಕೊಟ್ಟಿದ್ದೀನಿ. ಹರಿಬರಿಲಿ ಬೇಗ ರೆಡಿ ಆಗ್ತಾಯಿದ್ಲು, ಬಸ್ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಾನು ಮಿನಿ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಪೂರ್ವಿ ಹೋಗಿದ ತಕ್ಷಣ ಯಶು ಬಂದ. ಯಶುಗೂ ಕೂಡ ಒಂದು ಸ್ವಲ್ಪ ತಿಂಡಿ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಚಿತ್ರಾನ್ನ, ಹಾಗೆಯೇ ಉಪ್ಮಾ. ಬರೀ ಉಪ್ಮಾ ಅಂತಂದರೆ ಅವನಿಗೆ ಸ್ವಲ್ಪ ಕಷ್ಟ, ಅದಕ್ಕೆ ಈ ರೀತಿ ಮಾಡಿದ್ದೀನಿ. ಇಷ್ಟಪಟ್ಟು ತಿನ್ಕೊಂಡ. ಅವನಿಗೆ ಕೊಟ್ಟಿದ್ದಾಗಿದ ತಕ್ಷಣ ನಾನು ಬೇಗ ಅಡುಗೆ ಮಾಡಿದ್ರಿಂದ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆಗಳೆಲ್ಲ ಬೆಳಗಿಟ್ಬಿಟ್ಟೆ. ಸಂಡೇ ಬಂತು ಅಂದರೆ ಸಾಕು, ಕೆಲಸಗಳ ಸರಮಾಲೆ ಕಾಯ್ಕೊಂಡಿರುತ್ತೆ ನಮಗೆ ಅಂತ ಅಂದ್ಬಿಟ್ಟು. ಹಾಗೆಯೇ ಹೊರಗಡೆ ಬರ್ತಿದ್ದಂಗೆ ಎಷ್ಟೊಂದು ಬುಕ್ಸು ಎಲ್ಲ ಅಲ್ಲಲ್ಲೇ ಹಾಕಿ ಇಟ್ಟು ಹೋಗಿದ್ರು. ಸೋಫಾ ಮೇಲೆಲ್ಲ ಕುತ್ಕೊಂಡು ಅದೆಲ್ಲ ಮೆಸ್ಸಿ ಆಗಿತ್ತು ಅಂದ್ಬಿಟ್ಟು ಸರಿ ಮಾಡಿದೆ. ಜೊತೆಗೆ ಇವತ್ತು ಸಂಡೇ, ಎಲ್ಲರಿಗೂ ಫನ್ ಡೇ. ನಮಗಂತೂ ಫನ್ ಡೇ ಅಂತೂ ಇಲ್ಲ. ಒಂಥರ ನಿಕಾಲ್ ಅಂತಾರಲ್ಲ ಹಾಗೆ, ಬರೀ ಕೆಲಸ ಗುರು. ಕ್ಲೀನಿಂಗ್ ಇರುತ್ತೆ, ಮನೆ ಒರೆಸೋದಿರುತ್ತೆ, ಡೀಪ್ ಕ್ಲೀನಿಂಗ್ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಮಾಡ್ತಾನೇ ಇರಬೇಕು. ರೋಟೀನ್ ಥರ ಒಂಥರ ಬೋರಿಂಗ್ ಅನಿಸ್ಬೋದು. ರಿಪೀಟೆಡ್ ಅದೇ ಕೆಲಸ ಮಾಡಿ, ಆದರೂ ಏನೂ ಮಾಡೋಕ್ಕಾಗಲ್ಲ. ಎಷ್ಟೊಂದು ಕೆಲಸ ಮಾಡಿದ್ರು ನಮ್ಗೆ ಯಾರು ಪ್ರಮೋಷನ್ನೂ ಕೊಡಲ್ಲ. ಬಟ್ ಆದರೂ ನಾವು ಕೆಲಸ ಯಾವತ್ತೂ ನಿಲ್ಲಿಸಿಲ್ಲ. Oh my God. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡೋದ್ರೊಳಗಡೆ 11:30 ಆಗಿಬಿಟ್ಟಿತ್ತು. ಫ್ರಿಜ್ಜಲ್ಲಿ ಸ್ವಲ್ಪ ಹಲಸಿನ ತೊಳೆ ಇತ್ತು ಅಂದ್ಬಿಟ್ಟು ಈಚೆ ಇಟ್ಬಿಟ್ಟು ನೆನ್ನೆ ಹೋಗ್ದಿರೋ ಅಂಥ ಎಲ್ಲ ಬಟ್ಟೆಗಳನ್ನು ತೆಗೆದು ಒಳಗಡೆ ಇಡ್ತಾ ಇದ್ದೀನಿ. ಹಾಗೆಯೇ ನಾಳೆಗೇನು ಸಾಂಬಾರು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ಹಲಸಿನ ಬೀಜ ಇರೋದು ಜ್ಞಾಪಕ ಬಂತು. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಗು ಥರ ಮಾಡೋಣ, ಕಡಲೆಕಾಳೆಲ್ಲ ಹಾಕ್ಬಿಟ್ಟು ಅಂತ ಅದನ್ನು ಬಿಡಿಸಿಟ್ಟಿದ್ದೀನಿ. ಎಲ್ಲ ಕೆಲಸ ಆದಮೇಲೆ 1 ಅವರ್ ಆದರೂ ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋಗಿದ್ದೀನಿ. ತೋಟಕ್ಕೆ ಹೋಗಿ ಕಿರಣ್ನ ಮನೆಗೆ ಕಳಿಸ್ದೆ. ಹಾಗೆಯೇ ಎಲ್ಲ ಮುಗಿಸೋಷ್ಟ್ರೊಳಗಡೆ 6:30 ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. 6:30 ಆಗಿದ ತಕ್ಷಣ ಕಾಲ್ ಬರುತ್ತೆ, ಪೂರ್ವಿನ ಕರ್ಕೊಬರ್ಬೇಕು ಸಂಡೇ ಅಂತ ಹೇಳ್ಬಿಟ್ಟು. ಹೋಗಿ ಅವಳನ್ನು ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದೀನಿ. ಬೆಳಗ್ಗೆನೇ ಕಿತ್ತಿಟ್ಟಂತಹ ಕನಕಾಂಬರ ಹೂಗಳು ಹಾಗೆ ಇತ್ತು. Oh my God. ಅದನ್ನು ಕಟ್ಟಿ ನಾನು ಗಣೇಶಂಗೆ ಹಾಕ್ದೆ. ಹಾಗೆಯೇ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡೆ. ಏನಿವತ್ತು ಸ್ಪೆಷಲು, ಅನ್ಹೆಲ್ತಿ ಫುಡ್ಡೆಲ್ಲ ಮಾಡ್ತಾಯಿದ್ದೀನಿ. ಗೋಬಿ ಅಂತೆ, ಎಗ್ ರೈಸ್ ಅಂತೆ ಅಂತ ಅಂದ್ಕೊಂಡ್ರ, ಏನು ಗೊತ್ತಾ? ಎಂಥ ಸರ್ಪ್ರೈಸು ಇಲ್ಲ. ಅವಾಗವಾಗ ನಾವು ಏನಾದರೂ ತಿನ್ನಬೇಕು ಅನಿಸುತ್ತೆ, ಹಾಗಾಗಿ ಅಪರೂಪಕ್ಕೆ ಒಂದೊಂದ್ಸತಿ ಈ ರೀತಿ ಮಾಡ್ತೀನಿ ಅಷ್ಟೇ. ಎಗ್ ರೈಸ್ ಜೊತೆ ಗೋಬಿ ತುಂಬ ಚೆನ್ನಾಗಿತ್ತು. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೊಂದು ಮಿನಿ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋನು ಖುಷಿಯಾಗಿಟ್ಕೊಳ್ಳಿ. Aha!